ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಇತ್ತೀಚೆಗೆ ನಡೆಸಲಾದಂತಹ ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪಗಳನ್ನು ಕಾಣಲಾಗಿದೆ, ಗುರುತಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬೆಳಗಾವಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಮಂಡ್ಯ ಜಿಲ್ಲೆ ಅಥವಾ ಚಾಮರಾಜನಗರ ಜಿಲ್ಲೆ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಲಿಥಿಯಂ ನಿಕ್ಷೇಪಗಳನ್ನು ಗುರುತಿಸಲಾಗಿದೆ. ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 14,000 ಟನ್ಗಳಿಗೂ ಹೆಚ್ಚಾದಂತಹ ಒಂದು ಲಿಥಿಯಂ ರಿಸರ್ವನ್ನು ಗುರುತಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಲಾಗಿತ್ತು ನ್ಯೂಸ್ ಪೇಪರ್ನಲ್ಲಿ. ಅದೇ ರೀತಿಯಾಗಿ ಭಾರತದಲ್ಲಿ ಈ ಪುನರ್ಭರ್ತಿ ಮಾಡಬಹುದಾದಂತಹ ಬ್ಯಾಟರಿಗಳಿಗೆ ಅವಶ್ಯಕವಾಗಿರುವಂತಹ ಬೆಳ್ಳಿ ಚಿನ್ನ ಅಥವಾ ಬಿಳಿ ಚಿನ್ನ ಅಂತ ಗುರುತಿಸಲ್ಪಡುವಂತಹ ಈ ಲಿಥಿಯಂ ವಸ್ತು ಇರುವುದನ್ನು, ಅದರ ನಿಕ್ಷೇಪ ಇರುವುದನ್ನು ಕೆಲವೊಂದಿಷ್ಟು ಸಂಭಾವ್ಯ ಪಟ್ಟಿಗಳನ್ನು ಪಬ್ಲಿಷ್ ಮಾಡಲಾಗಿದೆ ಒಂದು ಸಮೀಕ್ಷೆಯ ಪ್ರಕಾರ. ಸೊ ಅದು ಯಾವುದು ಅಂತಂದರೆ ಈ ರಾಜಸ್ಥಾನ, ಬಿಹಾರ್, ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಛತ್ತೀಸ್ಗಢ, ಗುಜರಾತ್ನ ರನ್ ಆಫ್ ಕಚ್ ಅನ್ನುವ ಈ ಒಂದು ಪ್ರದೇಶದಲ್ಲಿ ಈ ಲಿಥಿಯಂ ನಿಕ್ಷೇಪಗಳು ಇರಬಹುದು ಅಂತ ಒಂದು ಸಮೀಕ್ಷೆಯ ಪ್ರಕಾರ ಅಂದಾಜು ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇತ್ತೀಚೆಗೆ ಬಂದಂತಹ ಒಂದು ನ್ಯೂಸ್ನ ಪ್ರಕಾರ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಈ ಲಿಥಿಯಂ ನಿಕ್ಷೇಪಗಳನ್ನು ಗುರುತಿಸಲಾಗಿದೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿತ್ತು. ಕಮೆಂಟ್ ಮಾಡಿ ಸರಿಯಾಗಿ ಆನ್ಸರ್ ಮಾಡಿದಂತಹ ಮತ್ತು ಇತರ ಕಮೆಂಟ್ಸ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಮತ್ತು ನಿಮ್ಮ ಸಜೆಷನ್ಗಳು ಏನಾದರೂ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಅದರ ಒಂದು ಡಿಸ್ಕಷನನ್ನು ಮಾಡೋಣ. ಅದೇ ರೀತಿಯಾಗಿ ಜಾಗತಿಕವಾಗಿ ಈ ಲಿಥಿಯಂ ನಿಕ್ಷೇಪಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುವಂತಹ ಪ್ರಮುಖವಾದಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವಂತಹ ನೆರೆಹೊರೆಯ ರಾಷ್ಟ್ರಗಳು ಯಾವುವು ಅಂತಂದರೆ ಚಿಲಿ, ಬೊಲಿವಿಯಾ ಮತ್ತು ಅರ್ಜೆಂಟೀನಾ. ಈ ಒಂದು ಮ್ಯಾಪ್ನಲ್ಲಿ ತೋರಿಸಲಾದಂತಹ ತ್ರಿಕೋನಾಕೃತಿಯ ಪ್ರದೇಶದಲ್ಲಿ ಬೊಲಿವಿಯಾ, ಚಿಲಿ ಮತ್ತು ಅರ್ಜೆಂಟೀನಾ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಲಿಥಿಯಂ ನಿಕ್ಷೇಪಗಳು ಇವೆ ಅಂತ ನಾವು ಗುರುತಿಸಬಹುದಾಗಿದೆ. ಮುಖ್ಯವಾಗಿ ಆಗಲೇ ತಿಳಿಸಿದ ಹಾಗೆ ಈಗ ಈ ಬ್ಯಾಟರಿ ಉತ್ಪಾದನೆ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಲಿಥಿಯಂನ ಅವಶ್ಯಕತೆ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಸೊ ಈ ಒಂದು ನಿಕ್ಷೇಪಗಳು ಆ್ಯಕ್ಚುಯಲ್ ಆಗಿ ವರ್ಕ್ ಮಾಡಿದರೆ ಅಂದರೆ ಆ ಒಂದು ನಿಕ್ಷೇಪಗಳಲ್ಲಿ ಲಿಥಿಯಂ ಏನಾದರೂ ದೊರೆಯುವಂತೆ ಆದರೆ ಭಾರತದಲ್ಲಿ ಈ ಬ್ಯಾಟ್ರಿಗಳ ಉತ್ಪಾದನೆ ಕೂಡ ಹೆಚ್ಚಾಗಲಿದೆ ಮತ್ತು ಬೇರೆ ದೇಶಗಳಿಂದ ಈ ಬ್ಯಾಟ್ರಿಯನ್ನು ಇಂಪೋರ್ಟ್ ಮಾಡಿಕೊಳ್ಳುವುದು ಅಥವಾ ಲಿಥಿಯಮನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ಸಾಕಷ್ಟು ವೆಚ್ಚ ಕಡಿಮೆ ಆಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮಂಡ್ಯ ಜಿಲ್ಲೆಯಲ್ಲಿ ರಿಸರ್ವ್ಗಳು ಕಂಡು ಬಂದಿವೆ ಅಂತ ಗುರುತಿಸಲಾಗಿದೆ. ರಾಶ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ KAS, PSI, SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗುವಂತೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಫ್ರೀ ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಟೆಸ್ಟ್ ಸಿರೀಸ್ಗಳನ್ನು ಕಂಡಕ್ಟ್ ಮಾಡುವುದಾಗಿರ್ಬೋದು, ಅಷ್ಟೇ ಅಲ್ಲದೆ ಈ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೂಡ ಈ ಕೋರ್ಸ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಮತ್ತು ಈ ಇತ್ತೀಚೆಗೆ ಕಾಲ್ಫಾರ್ಮ್ ಮಾಡಲಾದಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ತಯಾರಿಯಾಗ್ತಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗುವಂತೆ ವಿಶೇಷವಾದಂತಹ ಕ್ಲಾಸಸ್ಗಳನ್ನು ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ. ಈ ಬ್ಯಾಚಸ್ಗಳು 18ನೇ ಮಾರ್ಚ್ನಿಂದ ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ಈ ಸಪ್ತಾಪುರದಲ್ಲಿರುವಂತಹ ರಾಶ್ರಮ್ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟಾಗಿ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಅಥವಾ ನಿಮಗೇನಾದರೂ ಕ್ವೆರೀಸ್ಗಳು ಇವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಸ್ತಾಪಿಸುತ್ತಿದೆ ಅಂತ ಪ್ರಶ್ನೆ ಇದೆ. ಯಾವ ಜಿಲ್ಲೆಯಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಸ್ತಾಪಿಸ್ತಾ ಇದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಮೈಸೂರು ಜಿಲ್ಲೆ, ಆಪ್ಷನ್ 2 ಬೆಂಗಳೂರು ಜಿಲ್ಲೆ, ಆಪ್ಷನ್ 3 ರಾಮನಗರ ಜಿಲ್ಲೆ ಅಥವಾ ಆಪ್ಷನ್ 4
ಕೋಲಾರ ಅಂತ ನೀಡಲಾಗಿದೆ. ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾವ ಜಿಲ್ಲೆಯಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಸ್ಥಾಪನೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಈ ಮೇಕೆದಾಟು ಯೋಜನೆಯ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತಂದರೆ, ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನೀವು ಓದ್ತಾ ಇದ್ದೀರಿ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಆದರೆ ಅದೇ ರೀತಿಯಾಗಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಕೂಡ ಉಂಟಾಗ್ತಾ ಇವೆ. ಸೊ ಹೀಗಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ಮತ್ತು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಕಾಂಟೆಕ್ಸ್ಟನ್ನು ಆಲ್ರೆಡಿ ನಾವು ಓದಿದ್ದೇವೆ ಸಾಕಷ್ಟು ನ್ಯೂಸ್ ಪೇಪರ್ನಲ್ಲಿ. ಈ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಈ ಪೌರತ್ವ ತಿದ್ದುಪಡಿ ನಿಯಮವನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಸೂಚನೆಗಳನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ 2019 ಈ ಪೌರತ್ವ ತಿದ್ದುಪಡಿ ಕಾಯ್ದೆಯ ಕುರಿತಾದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಭಾರತದ ನೆರೆಯ ರಾಷ್ಟ್ರಗಳಾದಂತಹ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಈ 3 ಪ್ರಮುಖ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಾದಂತಹ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರಾದಂತಹ ಹಿಂದೂಗಳು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳು ಇವರು ಭಾರತಕ್ಕೆ ಡಿಸೆಂಬರ್ 31, 2014 ಇಸವಿಯ ಒಳಗೆ ಬಂದಿದ್ದರೆ, ಭಾರತಕ್ಕೆ ಡಿಸೆಂಬರ್ 31, 2014 ಒಳಗೆ ಪಾಕಿಸ್ತಾನ, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಂತಹ ನಾಗರಿಕರಾಗಿದ್ದರೆ, ಅಂದರೆ ಈ ತಿಳಿಸಲಾದಂತಹ 6 ಧರ್ಮೀಯರು ಭಾರತಕ್ಕೆ ಈ ಒಂದು ಡೇಟ್ ಒಳಗೆ ಬಂದಿದ್ದರೆ ಅವರಿಗೆ ಇಮಿಡಿಯೇಟ್ ಆಗಿ ಪೌರತ್ವವನ್ನು ನೀಡುವಂತಹ ಅಥವಾ ಭಾರತದ ಸಿಟಿಜನ್ಶಿಪ್ಪನ್ನು ನೀಡುವಂತಹ ಒಂದು ಪ್ರಾವಧಾನವನ್ನು ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಡಿಸೆಂಬರ್ 31, 2014 ಅಂತ ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆದಂತಹ ಡೇಟ್ ಇದು. ಈ ಒಂದು ಡೇಟ್ನ ಒಳಗೆ ಈ ಮೇಲೆ ತಿಳಿಸಲಾದಂತಹ ಧಾರ್ಮಿಕ ಅಲ್ಪಸಂಖ್ಯಾತರು, ಅಂದರೆ ಈ 3 ರಾಷ್ಟ್ರಗಳಲ್ಲಿದ್ದಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಮುಸ್ಲಿಮರನ್ನು ಹೊರತುಪಡಿಸಿ ಭಾರತಕ್ಕೆ ಬಂದಂತಹ ವ್ಯಕ್ತಿಗಳಿಗೆ ಇಮಿಡಿಯೇಟ್ ಆಗಿ ಪೌರತ್ವವನ್ನು ನೀಡುವಂತಹ ಪ್ರಾವಧಾನವನ್ನು ನೀಡಲಾಗಿದೆ. ಮುಖ್ಯವಾಗಿ ಈ ಒಂದು ವಲಸೆ ಬರುವಂತಹ ಕಾರಣ ಸಾಮಾನ್ಯವಾಗಿ ಧಾರ್ಮಿಕ ಕಿರುಕುಳ ಆಗಿರ್ಬೋದು ಅಥವಾ ಆ ಒಂದು ರಾಷ್ಟ್ರದಲ್ಲಿ ಆ ಅಲ್ಪಸಂಖ್ಯಾತರಿಗೆ ಅವರು ಹೊಂದಿದ್ದಂತಹ ಕೆಲವೊಂದಿಷ್ಟು ಭಯದ ಕಾರಣಕ್ಕಾಗಿರ್ಬೋದು. ಸೊ ಈ ರೀತಿಯಾದಂತಹ ಕಾರಣಗಳಿಂದ ಭಾರತಕ್ಕೆ ವಲಸೆ ಬಂದಂತಹ ಜನರಿಗೆ ತ್ವರಿತವಾಗಿ ಈ ಒಂದು ಪೌರತ್ವವನ್ನು ನೀಡುವಂತಹ ಒಂದು ಪ್ರಾವಧಾನವನ್ನು ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1955 ಇಸವಿಯ ಈ ಪೌರತ್ವ ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದರ ಮೂಲಕ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಬಂದಂತಹ ಆ ರಾಷ್ಟ್ರಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾಗಿದ್ದಂತಹ ಈ 6 ಧರ್ಮೀಯರಿಗೆ ಇಮಿಡಿಯೇಟ್ ಆಗಿ ಒಂದು ಪೌರತ್ವವನ್ನು, ಸಿಟಿಜನ್ಶಿಪ್ಪನ್ನು ನೀಡುವಂತಹ ಪ್ರಾವಧಾನವನ್ನು ಮುಖ್ಯವಾಗಿ ಈ ಒಂದು ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಭಾರತದಲ್ಲಿ ನ್ಯಾಚುರಲೈಸೇಷನ್ ಆಗಿ ಅಥವಾ ಸ್ವಾಭಾವಿಕವಾಗಿ ಈ ಸಿಟಿಜನ್ಶಿಪ್ಪನ್ನು ಅಥವಾ ಪೌರತ್ವವನ್ನು ಪಡೆದುಕೊಳ್ಬೇಕು ಅಂತಂದರೆ ಕಂಪಲ್ಸರಿಯಾಗಿ ಭಾರತದಲ್ಲಿ 12 ವರ್ಷಗಳು ಅವರು ಕಂಪಲ್ಸರಿಯಾಗಿ ಭಾರತದಲ್ಲಿ ವಾಸವಾಗಿರಬೇಕು. ಆದರೆ ಈ ಒಂದು ಆ್ಯಕ್ಟ್ನಲ್ಲಿ ಈ ಮೇಲೆ ತಿಳಿಸಲಾದಂತಹ 6 ಧರ್ಮೀಯರಿಗೆ 12 ವರ್ಷಗಳ ಈ ಒಂದು ಪ್ರಾವಧಾನವನ್ನು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಅದರ ಒಂದು ಎಕ್ಸೆಪ್ಷನನ್ನು ಮಾಡಿ 6 ವರ್ಷ ಇದ್ದರೂ ಕೂಡ ಈ ಒಂದು ಜನರಿಗೆ ಪೌರತ್ವವನ್ನು ನೀಡಬಹುದಾದಂತಹ ಒಂದು ಪ್ರಾವಧಾನವನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಸಿಟಿಜನ್ಶಿಪ್ ಪಡೆದುಕೊಳ್ಬೇಕು ಭಾರತದಲ್ಲಿ ಅಂತಂದರೆ ಸ್ವಾಭಾವಿಕವಾದಂತಹ ಅಥವಾ ಈ ನ್ಯಾಚುರಲೈಸೇಷನ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ ಭಾರತದ ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಬೇಕು ಅಂತಂದರೆ ಭಾರತದಲ್ಲಿ ಕಂಪಲ್ಸರಿಯಾಗಿ 12 ವರ್ಷ ಅವರು ವಾಸವಾಗಿರಬೇಕು. ಆದರೆ ಈ 6 ವರ್ಷಗಳಾಗಿದ್ದರೂ ಕೂಡ ಅವರಿಗೆ ಈ ಒಂದು ಪ್ರಾವಧಾನವನ್ನು ಅಥವಾ ಭಾರತದ ಪೌರತ್ವವನ್ನು ನೀಡುವಂತಹ ಪ್ರಾವಧಾನವನ್ನು ಪ್ರೊವಿಷನನ್ನು ಈ ಒಂದು ಆ್ಯಕ್ಟ್ನಲ್ಲಿ ಮಾಡಲಾಗಿದೆ. ಅಂದರೆ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು, 2014ರಿಂದ 2026ರವರೆಗೆ 12 ವರ್ಷ ಕಂಪ್ಲೀಟ್ ಆಗುತ್ತೆ. ಆದರೂ ಕೂಡ
24ರ ಒಳಗೆ ಅಂದರೆ 10 ವರ್ಷದಲ್ಲೇ ಈ ಒಂದು 12 ವರ್ಷ ಆಗದೆ ಹೋದರೂ ಕೂಡ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳ ಆಧಾರದ ಮೇಲೆ ಈ 6 ಧರ್ಮೀಯರಿಗೆ ಪೌರತ್ವವನ್ನು ನೀಡುವಂತಹ ಸಿಟಿಸನ್ಶಿಪ್ಪನ್ನು ನೀಡುವಂತಹ ಪ್ರಾವಧಾನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಎಕ್ಸೆಪ್ಷನ್ ಏನು ಅಂತಂದರೆ, ಈ ಅಸ್ಸಾಂ ರಾಜ್ಯದ ಕರ್ಬಿ ಆಂಗ್ಲಾಂಗ್ ಅನ್ನುವ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವಂತಹ ಜನರು, ಮೇಘಾಲಯದ ಈ ಗಾರೋ ಹಿಲ್ಸ್ಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಸಮುದಾಯ, ಮಿಜೋರಾಂನಲ್ಲಿರುವಂತಹ ಚಕ್ಮಾ ಜಿಲ್ಲೆ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ, ಮುಖ್ಯವಾಗಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿರುವಂತಹ 6ನೇ ಶೆಡ್ಯೂಲ್ನಲ್ಲಿ ಇನ್ಕ್ಲೂಡ್ ಮಾಡಲಾದಂತಹ, ನಮಗೆಲ್ಲ ಗೊತ್ತು ಈ ಭಾರತದ ಸಂವಿಧಾನದಲ್ಲಿ ಇರುವಂತಹ 6ನೇ ಶೆಡ್ಯೂಲ್ನಲ್ಲಿ ಒಳಗೊಂಡಂತಹ ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿರುವಂತಹ ಬುಡಕಟ್ಟು ಸಮುದಾಯದವರಿಗೆ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ನೀಡಲಾಗಿದೆ. ಅಂದರೆ ಆ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂತಹ ಜನರಿಗೆ ಈ ಪೌರತ್ವ ಕಾಯ್ದೆಯ ಅಡಿಯಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳನ್ನು ನೀಡಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಈ ಒಂದು ಪ್ರಾವಧಾನವನ್ನು ಮಿಸ್ಯೂಸ್ ಮಾಡಿಕೊಂಡು ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ OCI ಕಾರ್ಡ್ಸ್ಗಳನ್ನು ಹೊಂದಿದಂತಹ ಜನರು ಈ ಒಂದು ಪ್ರಾವಧಾನವನ್ನು ಮಿಸ್ಯೂಸ್ ಮಾಡಿಕೊಂಡು ರಿಜಿಸ್ಟ್ರೇಷನ್ಸ್ಗೆ ಅಪ್ಲೈ ಮಾಡಿದರೆ, ನೋಂದಣಿ ಮಾಡಿಕೊಳ್ಳುವುದಕ್ಕೆ ಪೌರತ್ವ ನೋಂದಣಿಗೆ ಅಪ್ಲೈ ಮಾಡಿದರೆ ಅವರ ಒಂದು ರಿಜಿಸ್ಟ್ರೇಷನನ್ನು ರದ್ದುಗೊಳಿಸಲಾಗುವಂತಹ ನಿಬಂಧನೆಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಮಗೆಲ್ಲ ಗೊತ್ತಿರ್ಬೋದು, ಈ ಭಾರತೀಯ ಸಾಗರೋತ್ತರ ನಾಗರಿಕರು ಅಥವಾ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅನ್ನುವ ಈ ಒಂದು ಕಾರ್ಡನ್ನು ಹೊಂದಿದಂತಹ ಜನರು ಸಂಪೂರ್ಣವಾಗಿ ಭಾರತದ ನಾಗರಿಕತ್ವವನ್ನು ಹೊಂದಿರೋದಿಲ್ಲ. ಸೊ ಆ ಒಂದು ಜನರು ಈ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಪ್ಲಿಕೇಶನನ್ನು ಹಾಕಿದರೆ ಅದರ ಒಂದು ಅಪ್ಲಿಕೇಶನನ್ನು ರದ್ದು ಮಾಡಲಾಗುವಂತಹ ನಿಬಂಧನೆಗಳನ್ನು, ಒಂದು ಪ್ರೊವಿಷನ್ಸ್ಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಈ ಒಂದು ವಿಡಿಯೋವನ್ನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ಆದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೊಮ್ಮೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಮುಂದಿನ ಆರ್ಟಿಕಲ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಇದೆ. ಎಕ್ಸ್ಕ್ಯೂಸ್ ಮಿ. ಇತ್ತೀಚೆಗೆ ಭಾರತ ಸರ್ಕಾರದಿಂದ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದರೆ ಭಾರತದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯಾದಂತಹ BIS ಸಂಸ್ಥೆಯ ಮೂಲಕ ದೇಶದಲ್ಲಿ ಇರುವಂತಹ ಲ್ಯಾಬೊರೇಟರಿಗಳ ಒಂದು ನೆಟ್ವರ್ಕನ್ನು ರಿನ್ಯೂವೇಷನ್ ಮಾಡಬಹುದು ಮತ್ತು ಆ ಒಂದು ಲ್ಯಾಬೊರೇಟರೀಸ್ಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ UPSC ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಈ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಹೀಗಾಗಿ ಇಂಪಾರ್ಟೆಂಟ್ ಆದಂತಹ ಈ ಒಂದು ಟಾಪಿಕ್ ಆದಂತಹ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2016ನೇ ಇಸವಿಯಲ್ಲಿ ಈ BIS ಕಾಯ್ದೆಯ ಮೂಲಕ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಭಾರತದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಇದಕ್ಕಿಂತ ಹಿಂದೆ 1947ನೇ ಇಸವಿಯಲ್ಲಿ ಜಾರಿಗೊಂಡಿದ್ದಂತಹ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ISI ಈ ಒಂದು ಇನ್ಸ್ಟಿಟ್ಯೂಟನ್ನು ರಿಪ್ಲೇಸ್ ಮಾಡುವುದರ ಮೂಲಕ 2016ನೇ ಇಸವಿಯಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಈ ಒಂದು ಸಂಸ್ಥೆಯನ್ನು ಜಾರಿಗೊಳಿಸಲಾಗುತ್ತೆ ಅಥವಾ ಅನುಷ್ಠಾನಗೊಳಿಸಲಾಗುತ್ತೆ ಒಂದು ಕಾಯ್ದೆಯ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡನ್ನು ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭಾರತದಾದ್ಯಂತ ಈ ಸರ್ಟಿಫಿಕೇಷನ್ ಆಗಿರ್ಬೋದು, ಈ ಗೂಡ್ಸ್ ಮತ್ತು ಯಾವುದೇ ಒಂದು ಆರ್ಟಿಕಲ್ಗಳ ಲೇಖನಗಳ ಗುಣಮಟ್ಟವನ್ನು ಭರವಸೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಸರ್ಟಿಫಿಕೇಷನ್ ಪ್ರಮಾಣೀಕರಣಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಚಟುವಟಿಕೆಗಳು ಅಥವಾ ಆ್ಯಕ್ಟಿವಿಟೀಸ್ಗಳ ಒಂದು ಹಾರ್ಮೋನಿಯಸ್ ಡೆವಲಪ್ಮೆಂಟನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸನ್ನು ಸ್ಥಾಪನೆ ಮಾಡಲಾಗುತ್ತೆ. ಮುಖ್ಯವಾಗಿ ದೇಶದಾದ್ಯಂತ ಈ ಸುರಕ್ಷಿತ ಮತ್ತು ವಿಶ್ವಾಸಾರ್ಹವಾದಂತಹ ರಿಲಯಬಲ್ ಮತ್ತು ಸೇಫ್ ಆದಂತಹ ಒಂದು ಕ್ವಾಲಿಟಿಯ ಉತ್ಪನ್ನಗಳನ್ನು ಅಥವಾ ಗುಣಮಟ್ಟದ ಸರಕುಗಳನ್ನು ಒದಗಿಸುವಂತೆ ಮತ್ತು ಗ್ರಾಹಕರಿಗೆ ಮುಖ್ಯವಾಗಿ ಆರೋಗ್ಯ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹೆಲ್ತ್ ಹಜಾರ್ಡಸ್ಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಸ್ಗಳಿಗೆ ಅಲ್ಟರ್ನೇಟಿವ್ ಆಗಿ ಒಂದು ಭಾರತದಲ್ಲಿ
ಈ ಸರ್ಟಿಫಿಕೇಷನ್ ಮಾಡುವಂತಹ ಒಂದು ಸಂಸ್ಥೆಯಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೆಲಸವನ್ನು ಮಾಡ್ತಾ ಇದೆ ಅಥವಾ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಸರಕು ಮತ್ತು ಈ ಒಂದು ಆರ್ಟಿಕಲ್ಸ್ಗಳು ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಅವುಗಳಿಗೆ ಸರ್ಟಿಫಿಕೇಷನ್ ನೀಡುವುದಾಗಿರ್ಬೋದು, ಅವುಗಳ ಒಂದು ಪ್ರಾಪರ್ ಆದಂತಹ ಟೆಸ್ಟಿಂಗನ್ನು ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ನಡೆಸುವುದರ ಮೂಲಕ ಆ ವಸ್ತುಗಳ ಡುಪ್ಲಿಕಸಿಯನ್ನು ಅಥವಾ ವಿವಿಧತೆಯನ್ನು, ಡುಪ್ಲಿಕೇಟ್ ಆದಂತಹ ವಸ್ತುಗಳು ಪಸರಿಸುವುದನ್ನು ಅಥವಾ ಪ್ರಸರಣವಾಗುವುದನ್ನು ರೆಗ್ಯುಲೇಟ್ ಮಾಡುವಂತಹ ಒಂದು ಪ್ರಮುಖ ಪಾತ್ರವನ್ನು ಕೂಡ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾಡುತ್ತೆ. ಅಂದರೆ BIS ಹಾಲ್ಮಾರ್ಕ್ ಇದ್ದರೆ ಆ ಒಂದು ವಸ್ತುಗಳು ಸರ್ಟಿಫಿಕೇಷನನ್ನು ಅಥವಾ ಪ್ರಮಾಣೀಕರಣಗೊಂಡಿವೆ ಅಂತ ಅದರ ಗುಣಮಟ್ಟದ ಒಂದು ಎನ್ಶೋರಿಟಿಯನ್ನು ಹೊಂದುವಂತಹ ಒಂದು ಕಾನ್ಫಿಡೆನ್ಸನ್ನು ಗ್ರಾಹಕರು ಹೊಂದಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು, ಉದಾಹರಣೆಗಳನ್ನು ಪಡೆದುಕೊಳ್ಳೋದಾದರೆ, ಈ ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯ ಮೇಲೆ, ಪಬ್ಲಿಕ್ ಹೆಲ್ತ್ ಆ್ಯಂಡ್ ಸೇಫ್ಟಿಯ ಮೇಲೆ ಇಂಪಾರ್ಟೆಂಟ್ ಆದಂತಹ, ನೇರವಾಗಿ ಡೈರೆಕ್ಟಾಗಿ ಇಂಪ್ಯಾಕ್ಟನ್ನು ಮಾಡುವಂತಹ ಕೆಲವೊಂದಿಷ್ಟು ಉತ್ಪನ್ನಗಳಾದಂತಹ ಈ ಮಿಲ್ಕ್ ಪೌಡರ್ ಅಥವಾ ಹಾಲಿನ ಪುಡಿ ಆಗಿರ್ಬೋದು, ಎಕ್ಸ್ರೇ ಇಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಈ ರೀತಿಯಾದಂತಹ ಉಪಕರಣಗಳು ಅಥವಾ ಈ ವಸ್ತುಗಳ ಮೇಲೆ ಅಥವಾ ಸರಕುಗಳ ಮೇಲೆ ಕಂಪಲ್ಸರಿಯಾಗಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ನ ಮೂಲಕ ಹಾಲ್ ಮಾರ್ಕನ್ನು ನೀಡುವುದು ಅಥವಾ ಅದರ ಒಂದು ಸರ್ಟಿಫಿಕೇಷನನ್ನು ಪಡೆದುಕೊಳ್ಳುವುದು ವೆರಿ ಇಂಪಾರ್ಟೆಂಟ್ ಆಗಿದೆ, ಕಡ್ಡಾಯಗೊಳಿಸಲಾಗಿದೆ, ಕಂಪಲ್ಸರಿ ಆಗಿದೆ ಅಂತ ನಾವು ಸಿಂಪಲ್ಲಾಗಿ ಇದರ ಎಕ್ಸಾಂಪಲನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸದ್ಯಕ್ಕೆ ಕೇಂದ್ರದ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್, ISO ಅಂತ ನೀವೆಲ್ಲ ಓದಿರ್ಬೋದು. ಈ ISO ಸಂಸ್ಥೆಯು ನೀಡಲಾದಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳ ಒಂದು ಕಾಂಪ್ಲಾಯನ್ನಾಗಿ, ಅಂದರೆ ಅದರ ಒಂದು ಪ್ರಕಾರವಾಗಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ISO ಆಗಿರ್ಬೋದು, ಇಂಟರ್ನ್ಯಾಷನಲ್ ಎಲೆಕ್ಟ್ರೋ ಟೆಕ್ನಿಕಲ್ ಕಮಿಷನ್ IEC ಸಂಸ್ಥೆ ಆಗಿರ್ಬೋದು, ಈ ಸಂಸ್ಥೆಗಳ ಮೂಲಕ ನಡೆಸುವಂತಹ ಸಭೆಗಳಲ್ಲಿ ಭಾರತವನ್ನು ಈ BIS ಸಂಸ್ಥೆ ಪ್ರತಿನಿಧಿಸುತ್ತದೆ, ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೀಗಾಗಿ ಭಾರತದಲ್ಲಿ ಮುಖ್ಯವಾಗಿ ಈ ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಷಯಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಸರಕುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆರ್ಟಿಕಲ್ಸ್ಗಳಾಗಿರ್ಬೋದು, ಅವುಗಳ ಗುಣಮಟ್ಟವನ್ನು ಪರೀಕ್ಷಿಸುವಂತಹ ನಿಟ್ಟಿನಲ್ಲಿ ಮತ್ತು ಪ್ರಮಾಣೀಕರಣ ನೀಡುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ 2016ರಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಅಂತ ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು, ನೋಟ್ ಮಾಡಿ ಕೂಡ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಏನಿದೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಇದೆ. ಇದನ್ನು ಸಾಮಾನ್ಯವಾಗಿ ನೀವು ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿರೋದಿಲ್ಲ. ಸೊ ಹೀಗಾಗಿ ಈ ಲಚಿತ್ ಬೋರ್ಫುಕಾನ್ ಯಾರು ಮತ್ತು ಈ ಅಹೋಮ್ ಸಾಮ್ರಾಜ್ಯದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಎಕ್ಸಾಮ್ಸ್ನಲ್ಲಿ ಈ ನ್ಯೂಸ್ನಲ್ಲಿರುವಂತಹ ಕೆಲವೊಂದಿಷ್ಟು ಸಾಮ್ರಾಜ್ಯಗಳು ಅಥವಾ ಆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು ನ್ಯೂಸ್ನಲ್ಲಿದ್ದರೆ ಅವುಗಳ ಬಗ್ಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಅಹೋಮ್ ಸಾಮ್ರಾಜ್ಯ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಅಸ್ಸಾಂನ ಜೊಹರತ್ ಅನ್ನುವ ಜಿಲ್ಲೆಯಲ್ಲಿ ಈ ಲಚಿತ್ ಬೋರ್ಫುಕಾನ್ ಅನ್ನುವ ಈ ಅಹೋಮ್ ಸಾಮ್ರಾಜ್ಯದ ಜನರಲ್ ಅಥವಾ ಕಮಾಂಡರ್ನ ಸಮಾಧಿ ಇದೆ. ಅವರ ಸಮಾಧಿಯ ಸ್ಥಳದಲ್ಲಿ 126 ಅಡಿ ಕಂಚಿನ ಪ್ರತಿಮೆಯನ್ನು ಭಾರತದ ಪ್ರಧಾನಮಂತ್ರಿಯವರಿಂದ ಅನಾವರಣಗೊಳಿಸಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಅಸ್ಸಾಂನ ಅಹೋಮ್ ಸಾಮ್ರಾಜ್ಯದ ಕಮಾಂಡರ್ ಆದಂತಹ ಲಚಿತ್ ಬೋರ್ಫುಕಾನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 1671ನೇ ಇಸವಿಯಲ್ಲಿ ಸಾರೈ ಘಾಟ್ ಅನ್ನುವ ಕದನ ನಡೆಯುತ್ತದೆ. ಮುಖ್ಯವಾಗಿ 1228ನೇ ಇಸವಿಯಿಂದ 1826ನೇ ಇಸವಿಯವರೆಗೆ ಅಹೋಮ್ ಸಾಮ್ರಾಜ್ಯವನ್ನು ಆಳಿದಂತಹ ಈ ಅಹೋಮ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಹೋಮ್ ಸಾಮ್ರಾಜ್ಯ ಮತ್ತು ಈ ಮುಘಲರ ನಡುವೆ ಈ ಸಾರೈ ಘಾಟ್ ಅನ್ನುವ ಕದನ 1671ನೇ ಇಸವಿಯಲ್ಲಿ ನಡೆಯುತ್ತದೆ. ಈ ಸಾರೈ ಘಾಟ್ ಕದನ ನಡೆದಂತಹ ಸಂದರ್ಭದಲ್ಲಿ ಅಹೋಮ್ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ವ್ಯಕ್ತಿ ಯಾರು ಅಂತಂದರೆ ಅಥವಾ ರಾಜ ಯಾರು ಅಂತಂದರೆ 1ನೇ ರಾಮ್ ಸಿಂಗ್ ಅಂತ. ರಾಜ 1ನೇ ರಾಮ್ ಸಿಂಗ್ ಅವರು ಈ ಅಹೋಮ್ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಸಾರೈ ಘಾಟ್
ಕದನದ ನೇತೃತ್ವವನ್ನು ವಹಿಸಿದಂತಹ ಸೇನಾ ಕಮಾಂಡರ್ ಆಗಿ ಲಚಿತ್ ಬೋರ್ಫುಕಾನ್ ಅವರು ಗುರುತಿಸಿಕೊಳ್ತಾರೆ. ಸೊ ಈ ಲಚಿತ್ ಬೋರ್ಫುಕಾನ್ ಅವರ ಒಂದು ಸೇನಾ ನೇತೃತ್ವದಲ್ಲಿ ಅಥವಾ ಅವರ ಒಂದು ಸೇನಾ ಕಮಾಂಡರ್ ಆಡಳಿತದಲ್ಲಿ ಮುಘಲ್ ಪಡೆಗಳನ್ನು ಸೋಲಿಸಿದಂತಹ ಶ್ರೇಯ, ಅಹೋಮ್ ಸಾಮ್ರಾಜ್ಯ ಮುಘಲ್ ಸಾಮ್ರಾಜ್ಯವನ್ನು ಸೋಲಿಸಿದಂತಹ ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ ಈ ಸಾರೈಘಾಟ್ ಕದನದಲ್ಲಿ ಸೇನಾ ಕಮಾಂಡರ್ ಆಗಿದ್ದಂತಹ ಲಚಿತ್ ಬೋರ್ಫುಕಾನ್ ಅವರಿಗೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಲಚಿತ್ ಬೋರ್ಫುಕಾನ್ ಅವರಿಗೆ ಹೋಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಭಾರತದಲ್ಲಿ ಪ್ರಬಲವಾಗಿ ಬಲಿಷ್ಠವಾದಂತಹ ಈ ಮೊಘಲ್ ಸಾಮ್ರಾಜ್ಯದ ಪಡೆಗಳನ್ನು ಸಣ್ಣ ಸಾಮ್ರಾಜ್ಯವಾಗಿದ್ದಂತಹ ಈ ಅಹೋಮ್ ಸಾಮ್ರಾಜ್ಯದ ರಾಜರಿಂದ ಅಥವಾ ಸೈನಿಕರಿಂದ ಸಾರೈಘಾಟ್ ಕದನದಲ್ಲಿ ಮುಘಲರನ್ನು ಸೋಲಿಸಲಾಗಿತ್ತು ಅಂತ ನಾವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನ್ಯೂಸ್ನಲ್ಲಿದೆ, ನೋಟ್ ಮಾಡಿಟ್ಕೊಳ್ಳಿ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಲಚಿತ್ ಬೋರ್ಫುಕಾನ್ ಅವರ ನೇತೃತ್ವದಲ್ಲಿ ಈ ಒಂದು ಮುಘಲರ ವಿರುದ್ಧ ಜಯ ಸಾಧಿಸಲು ಮುಖ್ಯ ಕಾರಣ ಏನು ಅಂತಂದರೆ ಅವರು ಅಳವಡಿಸಿಕೊಂಡಂತಹ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ. ಈ ಒಂದು ಟೆಕ್ನಿಕ್ ಯಾವುದು ಅಂತಂದರೆ ಈ ಚಿಕ್ಕದಾದಂತಹ ಸೇನೆ ಇದ್ದರೂ ಕೂಡ ಅತ್ಯಂತ ವೇಗವಾಗಿ ಶತ್ರುಗಳ ಮೇಲೆ ಆಕ್ರಮಣ ಮಾಡುವಂತಹ ನಿಟ್ಟಿನಲ್ಲಿ ಸಾಮರ್ಥ್ಯವನ್ನು ಹೊಂದಿದಂತಹ ಈ ಒಂದು ತಂತ್ರ ಬೋರ್ಫುಕಾನ್ ಅವರ ಗೆರಿಲ್ಲಾ ತಂತ್ರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದೇ ಒಂದು ತಂತ್ರದ ಮೂಲಕ ಮುಘಲರನ್ನು ಈ ಅಹೋಮ್ ಸಾಮ್ರಾಜ್ಯ ಈ ಸಾರೈಘಾಟ್ ಕದನದಲ್ಲಿ ಸೋಲಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು 1671ನೇ ಇಸವಿಯಲ್ಲಿ. ಈ ಗೆರಿಲ್ಲಾ ತಂತ್ರವನ್ನು ಮತ್ತೆಲ್ಲಿ ಕೇಳಿರ್ತೀರಿ ಅಂತಂದರೆ ಈ ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ನಿಟ್ಟಿನಲ್ಲಿ ಮತ್ತು ಮೇಲುಗೈ ಸಾಧಿಸುವಂತಹ ನಿಟ್ಟಿನಲ್ಲಿ ಶಿವಾಜಿ ಮಹಾರಾಜರು ಕೂಡ ಈ ಗೆರಿಲ್ಲಾ ತಂತ್ರವನ್ನು ಬಳಸ್ತಾ ಇದ್ರು ಅಂತ ನಾವು ಹಿಸ್ಟ್ರಿಯಲ್ಲಿ ಓದಿರ್ತೇವೆ. ಸೊ ಅದೇ ಒಂದು ಗೆರಿಲ್ಲಾ ತಂತ್ರವನ್ನು ಲಚಿತ್ ಬೋರ್ಫುಕಾನ್ ಅವರು ಕೂಡ ಮಾಡಿದ್ರು ಈ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಮತ್ತು ಈ ಒಂದು ಮೊಘಲ್ ಸಾಮ್ರಾಜ್ಯವನ್ನು ಹಿಮ್ಮೆಟ್ಟಿಸುವಂತಹ ಸಂದರ್ಭದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಲೆಜೆಂಡರಿ ಸೇನಾನಿಯಾಗಿದ್ದಂತಹ ಲಚಿತ್ ಬೋರ್ಫುಕಾನ್ ಅವರು ತಮ್ಮ 49ನೇ ವಯಸ್ಸಿನಲ್ಲಿ ಅನಾರೋಗ್ಯದ ಕಾರಣಕ್ಕಾಗಿ ಈ ಒಂದು ನಿಧನ ಹೊಂತಾರೆ. ಸೊ ಆದರೆ ಅವರಿಗೆ ಹೆಚ್ಚಿನ ಒಂದು ಗೌರವವನ್ನು ನೀಡುವಂತಹ ನಿಟ್ಟಿನಲ್ಲಿ ಅಹೋಮ್ ಮನೆತನದ ಮತ್ತು ಗಣ್ಯರ ಸಮಾಧಿಯನ್ನು ಮಾಡುವಂತಹ ಸ್ಥಳದಲ್ಲಿ ಮೈದಮ್ ಅನ್ನುವ ಸ್ಥಳದಲ್ಲಿ ಈ ಲಚಿತ್ ಬೋರ್ಫುಕಾನ್ ಅವರ ಸಮಾಧಿಯನ್ನು ಮಾಡಲಾಗುತ್ತೆ, ಅವರಿಗೆ ಗೌರವವನ್ನು ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಈಗ ಈ ಅಹೋಮ್ ಸಾಮ್ರಾಜ್ಯದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡೋದಾದರೆ ಆಗಲೇ ತಿಳಿಸಿದ ಹಾಗೆ 1228ರಿಂದ 1826 ಅಂದರೆ 13ನೇ ಶತಮಾನದಿಂದ 19ನೇ ಶತಮಾನದವರೆಗೆ 600 ವರ್ಷಗಳ ಕಾಲ ಈ ಅಸ್ಸಾಂ ಪ್ರದೇಶವನ್ನು ಆಳಿದಂತಹ ಶ್ರೇಯ ಅಹೋಮ್ ಸಾಮ್ರಾಜ್ಯಕ್ಕೆ ಹೋಗುತ್ತೆ. ಬಲಿಷ್ಠ ಮುಘಲ್ ಸಾಮ್ರಾಜ್ಯಕ್ಕೂ ಕೂಡ ಹಿಮ್ಮೆಟ್ಟದೆ ಆ ಒಂದು ಮುಘಲ್ ಸಾಮ್ರಾಜ್ಯದ ಆಕ್ರಮಣವನ್ನು ತಡೆಯುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾದಂತಹ ಅಹೋಮ್ ಸಾಮ್ರಾಜ್ಯ 600 ವರ್ಷಗಳ ಕಾಲ ಅಸ್ಸಾಂ ಪ್ರದೇಶವನ್ನು ಆಳುತ್ತದೆ. ಬಹು ಜನಾಂಗೀಯ ಸಾಮ್ರಾಜ್ಯವಾಗಿದ್ದು ಸಮೃದ್ಧವಾದಂತಹ ಈ ಬ್ರಹ್ಮಪುತ್ರ ಕಣಿವೆಯಲ್ಲಿ ಫಲವತ್ತಾದಂತಹ ಭೂಮಿಯಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಂತಹ ಈ ಅಹೋಮ್ ಕಿಂಗ್ಡಮ್ ಏನಿದೆ, ಅಹೋಮ್ ಸಾಮ್ರಾಜ್ಯ ಏನಿದೆ, ಸಾಕಷ್ಟು ಪುಸ್ತಕಗಳಲ್ಲಿ ಅಥವಾ ಐತಿಹಾಸಿಕ ಪುಸ್ತಕಗಳಲ್ಲಿ ಕಳೆದು ಹೋಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1615ರಿಂದ 1682ರವರೆಗೆ ಮುಘಲ್ ಚಕ್ರವರ್ತಿಗಳಾಗಿದ್ದಂತಹ ಜಹಾಂಗೀರ್ ಮತ್ತು ಔರಂಗಜೇಬನ ಸತತವಾದಂತಹ ಆಕ್ರಮಣಗಳನ್ನು ತಡೆದು ಮುಘಲರನ್ನು ಹಿಮ್ಮೆಟ್ಟಿಸುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾದಂತಹ ಒಂದು ಭಾರತದ ಸಾಮ್ರಾಜ್ಯ ಯಾವುದು ಅಂತಂದರೆ ಅಹೋಮ್ ಕಿಂಗ್ಡಮ್ ಅಥವಾ ಅಹೋಮ್ ಸಾಮ್ರಾಜ್ಯ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಅಹೋಮ್ ಸಾಮ್ರಾಜ್ಯದ ದೊರೆಯಾಗಿದ್ದಂತಹ 1ನೇ ರಾಜ ರಾಮ್ ಸಿಂಗ್ ಅವರ ಒಂದು ಆಡಳಿತದ ಸಂದರ್ಭದಲ್ಲಿ ಅಥವಾ ಅವರ ಒಂದು ರಾಜಭಾರದ ಸಂದರ್ಭದಲ್ಲಿ ಸೇನಾನಿಯಾಗಿದ್ದಂತಹ ಲಚಿತ್ ಬೋರ್ಫುಕಾನ್ ಅವರ ನೇತೃತ್ವದಲ್ಲಿ ಸಾರೈಘಾಟ್ ಅನ್ನುವ ಕದನದಲ್ಲಿ ಈ ಮುಘಲ್ ಸಾಮ್ರಾಜ್ಯವನ್ನು ಅಥವಾ ಮೊಘಲರ ಆಕ್ರಮಣವನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವಂತಹ ಒಂದು ಕಾರ್ಯವನ್ನು ನಡೆಸಲಾಗುತ್ತೆ. ಲಚಿತ್ ಬೋರ್ಫುಕಾನ್ ನೆನಪಿಟ್ಕೊಳ್ಳಿ, ಇತ್ತೀಚೆಗೆ ಅವರ 125 ಅಡಿಯ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಅಸ್ಸಾಂನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ 2024ರಲ್ಲಿ ಮಾರ್ಚ್ 13ನೇ ತಾರೀಕಿನಂದು ಧೂಮಪಾನ ರಹಿತ ದಿನಾಚರಣೆಯನ್ನು ಜಾಗತಿಕವಾಗಿ ನೋ ಟೊಬ್ಯಾಕೋ ಡೇ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಿಸಲಾಯಿತು. ವಾರ್ಷಿಕವಾಗಿ ಮಾರ್ಚ್ ತಿಂಗಳ 2ನೇ ಬುಧವಾರದಂದು
2ನೇ ಬುಧವಾರವನ್ನು ಧೂಮಪಾನ ರಹಿತ ದಿನಾಚರಣೆಯನ್ನಾಗಿ ಜಾಗತಿಕವಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಧೂಮಪಾನವನ್ನು ತ್ಯಜಿಸುವಂತೆ ಧೂಮಪಾನಿಗಳಿಗೆ ಸಹಾಯ ಮಾಡುವುದು ಮತ್ತು ದೈನಂದಿನ ಜೀವನದಲ್ಲಿ ಈ ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಮಾರ್ಚ್ 2ನೇ ಬುಧವಾರವನ್ನು ಅಂದರೆ 2024ರಲ್ಲಿ ಮಾರ್ಚ್ 13ನೇ ತಾರೀಕು ಬಂದಿದೆ ಇದು. ಸೊ ಮಾರ್ಚ್ 2ನೇ ಬುಧವಾರವನ್ನು ಧೂಮಪಾನ ರಹಿತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಅಮೆರಿಕದ CDC ಅನ್ನುವ ಒಂದು ಕಂಪನಿ ಪಬ್ಲಿಷ್ ಮಾಡಿದಂತಹ ಒಂದು ಇನ್ಸ್ಟಿಟ್ಯೂಷನ್ ಪಬ್ಲಿಷ್ ಮಾಡಿದಂತಹ ಮಾಹಿತಿಯ ಪ್ರಕಾರ ಅಮೆರಿಕದಲ್ಲಿ 16 ದಶಲಕ್ಷಕ್ಕೂ ಹೆಚ್ಚು ಜನರು ಧೂಮಪಾನದಿಂದ ಉಂಟಾಗುವಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 90% ಅಂದರೆ 10ರಲ್ಲಿ 9 ಸಾವುಗಳು ಈ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಉಂಟಾಗ್ತಾ ಇವೆ. ಇದಕ್ಕೆ ಮುಖ್ಯ ಕಾರಣ ಧೂಮಪಾನ ಅಂತ ಹೇಳಲಾಗಿದೆ. ಪ್ರತಿ ವರ್ಷ ಈ ಸ್ತನ್ ಕ್ಯಾನ್ಸರ್ಗಿಂತ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಹೆಚ್ಚಿನ ಮಹಿಳೆಯರು ಸಾವನ್ನು ಅಪ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿದೆ. ಇದರ ಅರ್ಥ ಏನು ಅಂತಂದರೆ ಪುರುಷರಿಗೆ ಕಂಪೇರ್ ಮಾಡಿದರೆ ಈ ಧೂಮಪಾನದಿಂದ ಮಹಿಳೆಯರು ಹೆಚ್ಚಿನ ಒಂದು ದುಷ್ಪರಿಣಾಮವನ್ನು ಹೊಂದಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಶ್ವಾಸಕೋಶದ ಕಾಯಿಲೆಯ ಕಾರಣದಿಂದಾಗಿ ಧೂಮಪಾನವು ಸುಮಾರು 80%ನಷ್ಟು ಕಾಯಿಲೆಗಳಿಗೆ 10ರಲ್ಲಿ 8 ಜನರ ಸಾವುಗಳಿಗೆ ಕಾರಣವಾಗ್ತಾ ಇದೆ. ಮತ್ತು ಕಳೆದ 50 ವರ್ಷದಲ್ಲಿ ಧೂಮಪಾನದಿಂದ ಆಗ್ತಾ ಇರುವಂತಹ ಅಪಾಯ ಏನಿದೆ ಹೆಚ್ಚಾಗ್ತಾ ಇದೆ ಅಂತ ಈ ಒಂದು ಮಾಹಿತಿಯಲ್ಲಿ ಅಥವಾ ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ 1984ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ಧೂಮಪಾನ ನಿಷೇಧ ದಿನದ ಜಾಗೃತಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ದಿನವನ್ನು ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಆ ಒಂದು ಕ್ಯೂ ಅನ್ನು ಕಂಟಿನ್ಯೂ ಮಾಡುವುದರ ಮೂಲಕ ವಾರ್ಷಿಕವಾಗಿ ಈ ಮಾರ್ಚ್ 2ನೇ ಬುಧವಾರದಂದು ಜಗತ್ತಿನಾದ್ಯಂತ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನಾಗಿ ಆಚರಿಸಲಾಗುತ್ತಾ ಇದೆ. 2024ರಲ್ಲಿ ಮಾರ್ಚ್ 13ನೇ ತಾರೀಕನ್ನು ಧೂಮಪಾನ ರಹಿತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಧೂಮಪಾನದಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತಾದಂತಹ ಒಂದು ಜಾಗೃತಿಯನ್ನು ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಈ ಒಂದು ದಿನವನ್ನು ಆಚರಿಸುವುದರಿಂದ ಯಾವುದೇ ಒಂದು ಇಂಪ್ಯಾಕ್ಟ್ ಆಗಿದೆ ಅಥವಾ ಯಾವುದೇ ಒಂದು ಪರಿಣಾಮ ಜನರ ಮೇಲೆ ಬೀರ್ತಾ ಇದೆ ಅಥವಾ ಇಲ್ಲ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ನಡೆಸಿದಂತಹ ಒಂದು ಸರ್ವೆಯ ಪ್ರಕಾರ ಸಂಶೋಧಕರ ಪ್ರಕಾರ ಈ ಧೂಮಪಾನ ರಹಿತ ದಿನಾಚರಣೆಯನ್ನು ಆಚರಿಸುವುದರಿಂದ ವಾರ್ಷಿಕವಾಗಿ ಪ್ರತಿ 10 ಜನರಲ್ಲಿ ಒಬ್ಬರು ಈ ಧೂಮಪಾನವನ್ನು ತ್ಯಜಿಸ್ತಾ ಇದ್ದಾರೆ ಅನ್ನೋದು ಒಂದು ಪಾಸಿಟಿವ್ ಆದಂತಹ ನ್ಯೂಸ್ ಆಗಿದೆ. ಜಾಗತಿಕವಾಗಿ ಈ ಧೂಮಪಾನ ರಹಿತ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಜಾಗೃತಿಯನ್ನು ಉಂಟು ಮಾಡುವುದರ ಮೂಲಕ ಪ್ರತಿ ವರ್ಷ ಪ್ರತಿ 10ರಲ್ಲಿ ಒಬ್ಬರು ಈ ಧೂಮಪಾನವನ್ನು ತ್ಯಜಿಸ್ತಾ ಇದ್ದಾರೆ ಅಂತ ಒಂದು ಸರ್ವೆ ಮುಖಾಂತರ ತಿಳಿದು ಬಂದಿದೆ. ಸೊ ಹೀಗಾಗಿ ಈ ಒಂದು ಧೂಮಪಾನ ರಹಿತ ದಿನಾಚರಣೆ ಸಾಕಷ್ಟು ಒಂದು ಪಾಸಿಟಿವ್ ಚೇಂಜನ್ನು ಸಮಾಜದಲ್ಲಿ ತರಲು ಯಶಸ್ವಿಯಾಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಸ್ವಲ್ಪ ಸಣ್ಣ ಇನ್ಫಾರ್ಮೇಷನ್ ಇದೆ. 2024ರ ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿಯನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೀಡಲಾಗಿದೆ. ಮುಖ್ಯವಾಗಿ ಈ ಇನ್ನೋವೇಷನ್ ಅನ್ನುವ ಕ್ಯಾಟಗರಿಯಲ್ಲಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ನ್ಯೂಸ್ನಲ್ಲಿ ಬಂದಿತ್ತು. ಸೊ ನ್ಯೂಸ್ನಲ್ಲಿ ಅಷ್ಟೇ ಇತ್ತು ಇನ್ಫಾರ್ಮೇಷನ್. ದ್ಯಾಟ್ ಈಸ್ ಇನಫ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ 2019ನೇ ಇಸವಿಯಲ್ಲಿ ಜಾರಿಗೊಳಿಸಬೇಕಾಗಿದ್ದಂತಹ ಅಮೆಂಡ್ಮೆಂಟ್ ಅಥವಾ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಪ್ರಕಾರ ಈ ಕೆಳಗಿನ ಯಾವ ದಿನಾಂಕದ ಮುಂಚೆ ಭಾರತಕ್ಕೆ ಬಂದಂತಹ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಲ್ಲಿದ್ದಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತದೆ ಅಂತ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಪ್ರೊವಿಷನ್ ಇದೆ ಅಂತ ಪ್ರಶ್ನೆ ಇದೆ. ಯಾವ ಒಂದು ದಿನಾಂಕದ ಮೊದಲು ಭಾರತಕ್ಕೆ ಬಂದಂತಹ ಜನರಿಗೆ ಪೌರತ್ವವನ್ನು ನೀಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜನವರಿ 1, 2015. ಆಪ್ಷನ್ 2 ಡಿಸೆಂಬರ್ 31, 2015. ಆಪ್ಷನ್ 3 ಡಿಸೆಂಬರ್ 31, 2014. ಆಪ್ಷನ್ 4 ಜನವರಿ 14, 2014 ಅಂತ ನೀಡಲಾಗಿದೆ. ಸಾಕಷ್ಟು ಕನ್ಫ್ಯೂಸಿಂಗ್ ಆದಂತಹ ಡೇಟ್ಸ್ಗಳಿದ್ರೂ ಕೂಡ ನಮಗೆ ಕ್ಲಿಯರ್ ಆಗಿರಬೇಕು. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪೌರತ್ವ
ತಿದ್ದುಪಡಿ ಕಾಯ್ದೆ 2019 ಅಡಿಯಲ್ಲಿ ನೀಡಲಾದಂತಹ ಪ್ರಾವಧಾನದ ಪ್ರಕಾರ ಭಾರತಕ್ಕೆ ಈ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ಡಿಸೆಂಬರ್ 31, 2014 ಮುಂಚೆ ಭಾರತಕ್ಕೆ ಬಂದಂತಹ ಈ ಮೇಲೆ ತಿಳಿಸಲಾದಂತಹ ರಾಷ್ಟ್ರಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ಇಮಿಡಿಯೇಟ್ ಆಗಿ ನೀಡಬೇಕು ಅಂತ ಒಂದು ಪ್ರೊವಿಷನನ್ನು ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಡಿಸೆಂಬರ್ 31, 2014 ಈ ಒಂದು ಡೇಟ್ಗಿಂತ ಮುಂಚೆ ಈ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಯಾವುದೇ ಒಂದು ಕಾರಣಕ್ಕಾಗಿ, ಫಾರ್ ಎಕ್ಸಾಂಪಲ್ ಧಾರ್ಮಿಕ ಕಿರುಕುಳ ಆಗಿರ್ಬೋದು, ಭಯ ಆಗಿರ್ಬೋದು, ಈ ರೀತಿಯಾದಂತಹ ಕಾರಣಗಳಿಂದಾಗಿ ಆ ಪ್ರದೇಶಗಳಲ್ಲಿ ಅಥವಾ ಆ ರಾಷ್ಟ್ರಗಳಲ್ಲಿ ಇದ್ದಂತಹ ಧಾರ್ಮಿಕ ಅಲ್ಪಸಂಖ್ಯಾತರಾಗಿದ್ದಂತಹ ಹಿಂದೂ, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳಿಗೆ ಇಮಿಡಿಯೇಟ್ ಆಗಿ ಈ ಒಂದು ಪೌರತ್ವವನ್ನು ನೀಡುವಂತಹ ಪ್ರಾವಧಾನವನ್ನು ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ನೀಡಲಾಗಿದೆ. 1955ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಭಾರತದ ಪೌರತ್ವ ಕಾಯ್ದೆಯ ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾವೆ. ಅದು ಯಾಕೆ ಅಂತಂದರೆ ಈ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ಬಂದಂತಹ ಆ ರಾಷ್ಟ್ರಗಳಲ್ಲಿ ಧಾರ್ಮಿಕ ಬಹುಸಂಖ್ಯಾತರಾಗಿದ್ದಂತಹ ಮುಸ್ಲಿಮರಿಗೂ ಕೂಡ ಈ ಒಂದು ಪೌರತ್ವವನ್ನು ನೀಡಬೇಕು ಅಂತ ಒಂದು ಡಿಬೇಟ್ ನಡೀತಾ ಇದೆ ಅಥವಾ ಒಂದು ಪ್ರತಿಭಟನೆಗಳು ನಡೀತಾ ಇವೆ ಅಂತ ನಾವು ನ್ಯೂಸ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆದರೆ ಇದರಲ್ಲಿ ಮುಸ್ಲಿಮನ್ನು ಹೊರತುಪಡಿಸಿ, ಅಂದರೆ ಆ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರಾಗಿದ್ದಂತಹ ಮುಸ್ಲಿಮರನ್ನು ಹೊರತುಪಡಿಸಿ ಅಲ್ಲಿನ ಧರ್ಮೀಯ ಅಲ್ಪಸಂಖ್ಯಾತರಾಗಿದ್ದಂತಹ ಹಿಂದೂ, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳಿಗೆ ಮಾತ್ರ ಈ ಒಂದು ಭಾರತೀಯ ಪೌರತ್ವವನ್ನು ನೀಡಬೇಕು ಅಂತ ಈ ಒಂದು ಪ್ರಾವಧಾನವನ್ನು ನೀಡಲಾಗಿದೆ. ಡಿಸೆಂಬರ್ 31, 2014ಕ್ಕಿಂತ ಮುಂಚೆ ಭಾರತಕ್ಕೆ ಬಂದಿರಬೇಕು ಅಂಥವರಿಗೆ ಮಾತ್ರ ಈ ಒಂದು ಸಿಟಿಸನ್ಶಿಪ್ಪನ್ನು ನೀಡಲಾಗುತ್ತೆ ಅಂತ ನಾವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, BIS ಕಾಯ್ದೆ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಈ ಒಂದು ಕಾಯ್ದೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 2002ನೇ ಇಸ್ವಿ, ಆಪ್ಷನ್ 2 2010, ಆಪ್ಷನ್ 3 2016 ಅಥವಾ ಆಪ್ಷನ್ 4 2022 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2016ನೇ ಇಸವಿಯಲ್ಲಿ ಈ BIS ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಮುಖ್ಯವಾಗಿ ಭಾರತದಾದ್ಯಂತ ಒಂದೇ ರೀತಿಯಾದಂತಹ ಪ್ರಮಾಣೀಕರಣಗೊಳಿಸುವುದಾಗಿರ್ಬೋದು, ಒಂದೇ ಮಾನದಂಡವನ್ನು, ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಉತ್ಪನ್ನಗಳು, ಸರಕುಗಳಿಗೆ ಒಂದೇ ರೀತಿಯಾದಂತಹ ಪ್ರಮಾಣೀಕರಣವನ್ನು ನೀಡುವಂತಹ ಒಂದು ಉದ್ದೇಶದಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸನ್ನು ಜಾರಿಗೊಳಿಸಲಾಗಿತ್ತು ಈ ಒಂದು 2016ರ ಕಾಯ್ದೆಯ ಮುಖಾಂತರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3 2016 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 1671ನೇ ಇಸವಿಯಲ್ಲಿ ನಡೆದಂತಹ ಸಾರಾಯ್ ಘಾಟ್ ಕದನದಲ್ಲಿ ಈ ಕೆಳಗಿನ ಯಾವ ರಾಜವಂಶವು ಬಲಿಷ್ಠ ಮುಘಲರನ್ನು ಸೋಲಿಸಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಜಪೂತ್ ರಾಜವಂಶ, ಆಪ್ಷನ್ 2 ಅಹೋಮ್ ರಾಜವಂಶ, ಆಪ್ಷನ್ 3 ಪಾಂಡ್ಯ ರಾಜವಂಶ ಅಥವಾ ಆಪ್ಷನ್ 4 ಸೋಲಂಕಿ ರಾಜವಂಶ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಸಾರೈ ಘಾಟ್ ಕದನದಲ್ಲಿ ಮುಘಲರನ್ನು ಸೋಲಿಸಿದಂತಹ ರಾಜವಂಶ ಯಾವುದು ಅಂತಂದರೆ ಆಪ್ಷನ್ 2 ಅಹೋಮ್ ಸಾಮ್ರಾಜ್ಯ ಅಥವಾ ಅಹೋಮ್ ರಾಜವಂಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಅಹೋಮ್ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ರಾಜಾ ರಾಮ್ ಸಿಂಗ್ ಅವರ ನೇತೃತ್ವದಲ್ಲಿ ಸೇನಾ ಕಮಾಂಡರ್ ಆಗಿದ್ದಂತಹ, ಸೇನಾ ಜನರಲ್ ಆಗಿದ್ದಂತಹ ಈ ಲಚಿತ್ ಬೋರ್ಫುಕಾನ್ ಅವರ ಸೇನಾ ನೇತೃತ್ವದಲ್ಲಿ 1671ರಲ್ಲಿ ನಡೆದಂತಹ ಸಾರೈ ಘಾಟ್ ಕದನದಲ್ಲಿ ಮುಘಲರನ್ನು ಈ ಸೇನೆಯಿಂದ ಅಥವಾ ಅಹೋಮ್ ಸಾಮ್ರಾಜ್ಯದ ಸೇನೆಯಿಂದ ಸೋಲಿಸಲಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅಹೋಮ್ ಸಾಮ್ರಾಜ್ಯ ವಾಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಜಾಗತಿಕವಾಗಿ ತಂಬಾಕು ರಹಿತ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ನೋ ಟೊಬ್ಯಾಕೋ ಡೇ ಯಾವುದು ಅಂತ ಗುರುತಿಸಬೇಕಾಗಿದೆ. 2024ರಲ್ಲಿ ಅಂತ ಗುರುತಿಸ್ಕೊಳ್ಳಿ. 2024ರಲ್ಲಿ ತಂಬಾಕು ರಹಿತ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಾರ್ಚ್ 6, ಆಪ್ಷನ್ 2 ಮಾರ್ಚ್ 13, ಆಪ್ಷನ್ 3 ಮಾರ್ಚ್ 14 ಅಥವಾ ಆಪ್ಷನ್ 4 ಮಾರ್ಚ್ 22 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ
2024ನೇ ಇಸ್ವಿಯಲ್ಲಿ ಮಾರ್ಚ್ 13ನೇ ತಾರೀಕಿನಂದು ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರವನ್ನು ತಂಬಾಕು ರಹಿತ ದಿನಾಚರಣೆ ನೋ ಟೊಬ್ಯಾಕೋ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಾಗತಿಕವಾಗಿ ಈ ತಂಬಾಕು ಬೀರುವಂತಹ ಆರೋಗ್ಯದ ಸಮಸ್ಯೆಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಉದ್ದೇಶದಿಂದ ಈ ಧೂಮಪಾನ ರಹಿತ ದಿನಾಚರಣೆಯನ್ನು ಆಚರಿಸಲಾಗುತ್ತೆ 2ನೇ ಬುಧವಾರದಂದು, ಮಾರ್ಚ್ 2ನೇ ಬುಧವಾರ ಅಂತ ನೆನ್ಪಿಟ್ಕೊಳ್ಳಿ. ಸೊ 2024ರಲ್ಲಿ ಮಾರ್ಚ್ 2ನೇ ಬುಧವಾರ 13ನೇ ತಾರೀಕಿನಂದು ಬಂದಿತ್ತು. ಸೊ ಇವತ್ತು ಜಾಗತಿಕವಾಗಿ ಈ ನೋ ಟೊಬ್ಯಾಕೋ ಡೇಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಈ ಒಂದು ಡಿಸ್ಕಷನ್ನಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ನೈಸ್ ಡೇ.